ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಇದ್ದಿಲು ಮಾರುವವನ ದೃಷ್ಟಾಂತ. ಒಂದು ಊರಿನಲ್ಲಿ ಬಹಳ ಬಡವನಾದ ಇದ್ದಿಲು ಮಾರುವವ ಇದ್ದ. ಅವನು ಗಿಡ ಮರಗಳನ್ನು ಕಡಿದು ಒಣಗಿಸಿ ಅವುಗಳನ್ನು ಬೆಂಕಿ ಹಾಕಿ ಸುಟ್ಟು ಇದ್ದಿಲು ಮಾಡಿ ಮಾರುತ್ತಿದ್ದ. ಅದು ಅವನ ಜೀವನ ಇತ್ತು ಪಾಪ. ಆದ್ರೆ ಅತ್ಯಂತ ಬಡವಿದ್ದ. ಆ ರಾಜ್ಯದಲ್ಲಿ ಎಲ್ಲರೂ ಶ್ರೀಮಂತರಿದ್ರು, ಇವನೊಬ್ಬನೇ ಬಹಳ ಬಡವಿದ್ದ ಅಂತ ಹೇಳಿ ರಾಜನಿಗೆ ಗೊತ್ತಾಯ್ತು. ರಾಜ ಅವನನ್ನ ಕರೆದು ಒಂದು ಸಲ 1 ಎಕರೆ ಅವನಿಗೆ ಗಂಧದ ತೋಟವನ್ನ ಕೊಟ್ಟ. ಇದನ್ನ ನೀ ಬೆಳೆಸಿ ಮಾರಿ ಶ್ರೀಮಂತನಾಗು ಅಂತ ಹೇಳಿ. 2 ವರ್ಷಗಳ ನಂತರ ರಾಜ ಅದೇ ರಸ್ತೆಯಲ್ಲಿ ಬರ್ತಾನೆ. ಆವಾಗ ಇವನು ಯಾವ ಗುಡಿಸಲಿನಲ್ಲಿದ್ದ ಹಾಗೇ ಇದ್ದ, ಸ್ವಲ್ಪನೂ ಕೂಡ ಉದ್ಧಾರ ಆಗಿರಲಿಲ್ಲ. ರಾಜ ಕೇಳ್ದ, ನಿನಗೆ 1 ಎಕರೆ 2 ಎಕರೆ ಹೊಲವನ್ನ ಕೊಟ್ಟಿದ್ವಲ್ಲ ಗಂಧದ ಗಿಡದ್ದು, ಏನ್ ಮಾಡಿದೆ? ಅವನು ಹೇಳ್ದ, ನಾನು ಎಲ್ಲನ ಬೆಂಕಿ ಕೆಂಡ ಮಾಡಿ ಅದನ್ನ ಇದ್ದಿಲು ಮಾಡಿ ಮಾರದೆ ಅಂತ ಹೇಳ್ದ. ರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಅಯೋಗ್ಯನಿಗೆ ಯೋಗ್ಯವಾದ ವರ ಕೊಟ್ಟರು ಕೂಡ ಅದು ಅಯೋಗ್ಯವಾಗಿ ಪರಿಣಮಿಸುತ್ತದೆ ಅಂತ ಹೇಳಿ ರಾಜನಿಗೆ ಗೊತ್ತಾಯ್ತು. ರಾಜ ಹೇಳ್ದ, ನಿನಗೆ ಕೊಟ್ಟಂತಹ ಎಲ್ಲ ಮರಗಳು ಮುಗಿದುವಾ ಅಥವಾ ಇನ್ನು ಇದಾವ? 1 ಮರ ಇದೆ ಅಂತ ಹೇಳಿ ಅವನು ತೋರಿಸಿದೆ. ಅದನ್ನ 1 ಮರ ಇದೆ ಅಂತ, ಅದನ್ನ ಕಡ್ಕೊಂಡು ಹೋಗಿ ಇಂಥ ಪೇಟೆಗೆ ಹೋಗಿ ಮಾರು, ಎಷ್ಟು ಹಣ ಸಿಗುತ್ತದೆ ನೋಡು ಅಂತ ಹೇಳಿ ರಾಜ ಹೇಳ್ದ. ಆವಾಗ ಆ ಮರವನ್ನು ಕಡ್ಕೊಂಡು ಹೋಗಿ, ಗಂಧದ ಮರವನ್ನು ಕಡ್ಕೊಂಡು ಹೋಗಿ ಆ ವ್ಯಕ್ತಿ ಅದನ್ನ ಆ ಜಾಗದಲ್ಲಿ, ಹೇಳಿದ ಜಾಗದಲ್ಲಿ ಮಾರ್ದ. ಅವನಿಗೆ ಸಾವಿರಾರು ರೂಪಾಯಿಗಳು ಲಾಭ ಆಯ್ತು. ಆವಾಗ ಆ ಮನುಷ್ಯನಿಗೆ ಅರ್ಥ ಆಯ್ತು, ರಾಜ ಎಷ್ಟು ಯೋಗ್ಯ ಇದ್ದ, ಎಷ್ಟು ಯೋಗ್ಯವಾದ ವಸ್ತುಗಳನ್ನು ನನಗೆ ಕೊಟ್ಟಿದ್ದ, ಆದ್ರೆ ನಾನು ಅಯೋಗ್ಯ ಇರೋದ್ರಿಂದ ನನಗೆ ಇಂಥ ಪರಿಸ್ಥಿತಿ ಆಯ್ತು ಅಂತೇಳಿ ಆ ವ್ಯಕ್ತಿಗೆ ಸಹಜವಾಗಿ ಗೊತ್ತಾಯ್ತು. ಅದೇ ರೀತಿ ನಮಗೆ ಜಿನೇಂದ್ರ ಭಗವಾನ್ ಅಂದ್ರೆ ವರ್ಧಮಾನರು ಇಷ್ಟು ದೊಡ್ಡ ಶಾಸನದಲ್ಲಿ ಅಮೂಲ್ಯ ರತ್ನಗಳನ್ನೇ ಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ಯಾವುದೇ ರೀತಿ ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ಅದನ್ನ ಜಿನವಚನ ಅಂತ ಹೇಳಿ ಕರೀತಾರೆ. ಆದ್ರೆ ನಾವು ಮತ್ತೆ ನೀವು ಹೇಗಿದ್ದೀವಿ ಅಂತಂದ್ರೆ, ನಾವು ಅದಕ್ಕೆ ಅಯೋಗ್ಯರಿದ್ದೀವಿ, ನಾವು ಯೋಗ್ಯ ಇಲ್ಲ. ಜಿನವಾಣಿ ಮಹಾಶಾಸ್ತ್ರ ಸಮುದ್ರ ಇದೆ, ಅದ್ರ ಒಳಗಡೆ ಎಲ್ಲ ರತ್ನಗಳೇ ತುಂಬಿ ತುಳುಕ್ತಿದ್ದಾವೆ, ಅದು ಗಣಿ ಇದೆ. ನಾವು ಅದನ್ನ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಯಾಕಪ್ಪ ನಮ್ಗಿಂತ ಪರಿಸ್ಥಿತಿ ಅಂತ ಹೇಳಿ ಒಂದೊಂದ್ಸಲ ಕೂತು ವಿಚಾರ ಮಾಡಿದ್ರೆ ಬಹಳ ಮನಸ್ಸಿಗೆ ನೋವು ಅನ್ಸುತ್ತೆ. ಆ ಇದ್ದಿಲು ಮಾರುವವನ ಪರಿಸ್ಥಿತಿ ಇದೆಯಲ್ಲ, ಅದಕ್ಕಿಂತ ಕೆಳಮಟ್ಟಕ್ಕೆ ನಿಮ್ಮ ಪರಿಸ್ಥಿತಿ ಹೋಗಿದೆ ಇವತ್ತು. ಇದ್ದಿಲು ಮಾರುವ ಕಡೆಗೆ 1 ಮರನಾರು ಅಟ್ಲೀಸ್ಟ್ ಉಳಿದಿತ್ತು. ಈಗ ನಾವು ಅಕಸ್ಮಾತ್ ನಮ್ಮ ಜೈನ ಧರ್ಮವನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ, ಅಭ್ಯಾಸ ಮಾಡದಿದ್ರೆ ನಮ್ಮಲ್ಲಿ ಅದೂ ಕೂಡ ಉಳಿಯುವುದಿಲ್ಲ. ಆದ್ರಿಂದ ಪ್ರತಿಯೊಬ್ರು ಪ್ರತಿದಿನ ಸ್ವಾಧ್ಯಾಯ ಮಾಡ್ರಿ.